ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಮೊದಲನೇದಾಗಿ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 440 ಸರ್ಕಾರಿ ಪದವಿ ಕಾಲೇಜುಗಳು ಇರ್ತವೆ. ಅಂದರೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಟೋಟಲ್ಲಾಗಿ 440 ಸರ್ಕಾರಿ ಪದವಿ ಕಾಲೇಜುಗಳಿರ್ತವೆ. ಆ ಒಂದು ಸದರಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ, ಭರ್ತಿಯಾಗಿರುವ ಹಾಗೂ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ವಿವರ ಈ ಕೆಳಗಿಂತಿದೆ. ಇಲ್ಲಿ ಈ 440 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿಯಾಗಿರುವಂಥದ್ದು ಮತ್ತು ಭರ್ತಿಯಾಗಿರುವಂಥದ್ದು ಮತ್ತು ಮಂಜೂರಾಗಿರುವಂತಹ ಒಟ್ಟು ಹುದ್ದೆಗಳ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಬೋಧಕ ಹುದ್ದೆಗೆ ಸಂಬಂಧಿಸಿದಂತೆ ಒಟ್ಟು ಮಂಜೂರು ಆಗಿರುವಂತಹ ಹುದ್ದೆಗಳು, ಈ ಮಂಜೂರಾತಿಯನ್ನು ಪಡೆದಿರುವಂಥ ಹುದ್ದೆಗಳು 7,187 ಹುದ್ದೆಗಳು ಮಂಜೂರಾಗಿರುತ್ತವೆ. ಅದರಲ್ಲಿ ಭರ್ತಿಯಾಗಿರುವಂಥ ಹುದ್ದೆಗಳು 6,295 ಹುದ್ದೆಗಳು. ಹಾಗೆ ಅದೇ ರೀತಿಯಾಗಿ ಪ್ರಸ್ತುತ ಖಾಲಿ ಇರುವಂಥದ್ದು 892 ಹುದ್ದೆಗಳು ಖಾಲಿ ಇವೆ. ಇದೇನಪ್ಪ ಅಂದರೆ ಬೋಧಕ ಒಂದು ಹುದ್ದೆಗೆ ಸಂಬಂಧಿಸಿದಂಥ ಮಾಹಿತಿ. ಮಂಜೂರಾತಿ 7,187, ಭರ್ತಿ 6,295, ಖಾಲಿ 892 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿಯಾಗಿ ಅದೇ ಒಂದು ಇಲಾಖೆಯಲ್ಲಿ ಬೋಧಕೇತರ ಹುದ್ದೆಗಳು ಬರ್ತವೆ. ಅದರಲ್ಲಿ ಮಂಜೂರಾತಿಯನ್ನು ಹೊಂದಿರುವಂಥ ಹುದ್ದೆಗಳು 4,613. ಬೋಧಕೇತರದಲ್ಲಿ 4,613 ಹುದ್ದೆಗಳು, ಭರ್ತಿಯಾಗಿರುವಂತಹ ಹುದ್ದೆಗಳು 1,292. ಖಾಲಿ ಇರುವಂಥ ಹುದ್ದೆಗಳು ಇಲ್ಲಿ 3,321. ಇವಿಷ್ಟು ಹುದ್ದೆಗಳು ಖಾಲಿಯಾಗಿವೆ. ಹೀಗಾಗಿ ಈ ಒಂದು ಹುದ್ದೆಗಳಿಗೆ ಶೀಘ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸುತ್ತೇವೆ ಅಂತ ಉನ್ನತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಹುದ್ದೆಗಳು ಒಟ್ಟಾರೆಯಾಗಿ ಸುಮಾರು ಇಲ್ಲಿ ಈಗ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಒಟ್ಟು ಶೀಘ್ರದಲ್ಲೇ 2,000 ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊಳ್ತೀವಿ ಅಂತ ಸರ್ಕಾರವು ಕೂಡ ಅನುಮತಿಯನ್ನು ನೀಡಿದೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ. ಹಾಗಾಗಿ ಈಗಲಿಂದನೇ ಎಲ್ಲರೂ ಸ್ಟಡಿ ಮಾಡಿಕೊಂಡು ಈಗಲಿಂದನೇ ತಯಾರಿ ಮಾಡಿಕೊಂಡ್ರೆ ಈ ಹುದ್ದೆಯನ್ನು ಪಡ್ಕೋಬೋದು. ಇದಿಷ್ಟೇನಪ್ಪ ಅಂದರೆ ಬೋಧಕ ಮತ್ತು ಬೋಧಕೇತರ ಖಾಲಿ ಇರುವಂತಹ ಒಂದು ಹುದ್ದೆಗಳು. ಖಾಲಿ ಹುದ್ದೆಗಳು ಬೋಧಕರದಲ್ಲಿ 892 ಇದೆ. ಹಾಗೆ ಬೋಧಕೇತರದಲ್ಲಿ 3,321 ಇದೆ. ಅದರಲ್ಲಿ 2,000 ಹುದ್ದೆಗಳು ಖಾಲಿ ಇರುವಂಥ 2,000, ಒಟ್ಟಾರೆಯಾಗಿ ಖಾಲಿ ಇರುವಂಥದ್ದು ಇಷ್ಟು ಹುದ್ದೆಗಳು. ಅದರಲ್ಲಿ 2,000 ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಲಾಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮಂಜೂರು ಹಾಗೂ ಭರ್ತಿ ಹಾಗೂ ಖಾಲಿ ಇರುವಂತಹ ಒಂದು ಜಿಲ್ಲಾವಾರು ಹುದ್ದೆಗಳ ಒಂದು ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳು ಮಂಜೂರಾಗಿದ್ವು, ಅದರಲ್ಲಿ ಎಷ್ಟು ಹುದ್ದೆಗಳು ಭರ್ತಿಯಾಗಿವೆ ಹಾಗೂ ಖಾಲಿ ಇರುವಂಥ ಹುದ್ದೆಗಳು ಜಿಲ್ಲಾವಾರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಜಿಲ್ಲೆ, ಮಂಜೂರು ಹುದ್ದೆ, ಭರ್ತಿ, ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 230 ಹುದ್ದೆಗಳು ಮಂಜೂರಾತಿಯನ್ನು ಪಡೆದಿದ್ದವು. ಅದರಲ್ಲಿ 184 ಹುದ್ದೆಗಳು ಭರ್ತಿಯಾಗಿದ್ದಾವೆ, 46 ಹುದ್ದೆಗಳು ಖಾಲಿ ಹುದ್ದೆಗಳು ಇವೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ 118, 116 ಭರ್ತಿ ಹುದ್ದೆಗಳು, 2 ಖಾಲಿ ಹುದ್ದೆಗಳಿವೆ. ನಂತರ ಬೆಂಗಳೂರು ನಗರ 465 ಹುದ್ದೆಗಳು ಮಂಜೂರಾತಿಯನ್ನು ಹೊಂದಿದ್ವು. ಅದರಲ್ಲಿ ಭರ್ತಿ ಹುದ್ದೆಗಳು 433, ಖಾಲಿ ಹುದ್ದೆಗಳು 32. ಬೆಳಗಾವಿ 306,
ಭರ್ತಿಯಾದಂಥ ಹುದ್ದೆಗಳು 284, ಖಾಲಿ ಹುದ್ದೆಗಳು 22 ಇದ್ದಾವೆ. ಬಳ್ಳಾರಿ 158, 96 ಭರ್ತಿಯಾಗಿದ್ದಾವೆ, 62 ಖಾಲಿ ಹುದ್ದೆಗಳು. ಬೀದರ್ 175, ಭರ್ತಿಯಾಗಿರ್ಬೋದು ಅಂಥ ಹುದ್ದೆ 138, ಹಾಗೆ ಖಾಲಿ ಉಳಿದಂಥ ಹುದ್ದೆಗಳು 37. ಬಿಜಾಪುರ 156, ಅದೇ ರೀತಿಯಾಗಿ ಭರ್ತಿಯಾಗಿರುವಂಥದ್ದು 142, ಖಾಲಿ ಹುದ್ದೆಗಳು 14. ಚಾಮರಾಜನಗರ 123, 103 ಹುದ್ದೆಗಳು ಭರ್ತಿಯಾಗಿವೆ, 20 ಹುದ್ದೆಗಳು ಖಾಲಿದೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ 159 ಹುದ್ದೆಗಳು, 132 ಹುದ್ದೆಗಳು ಭರ್ತಿಯಾಗಿವೆ, 132 ಭರ್ತಿಯಾಗಿವೆ, 27 ಹುದ್ದೆಗಳು ಖಾಲಿವೆ. ಚಿಕ್ಕಮಗಳೂರು ಜಿಲ್ಲೆ 236 ಇದೆ, 214 ಭರ್ತಿಯಾಗಿವೆ, 22 ಹುದ್ದೆಗಳು ಖಾಲಿದೆ. ನಂತರ ಚಿತ್ರದುರ್ಗದಲ್ಲಿ 278, ಅದರಲ್ಲಿ ಭರ್ತಿಯಾದಂಥ ಹುದ್ದೆಗಳು 241, 37 ಹುದ್ದೆಗಳು ಖಾಲಿವೆ. ನಂತರ ದಕ್ಷಿಣ ಕನ್ನಡ 265, 227 ಹುದ್ದೆಗಳು ಭರ್ತಿಯಾಗಿವೆ, 38 ಹುದ್ದೆಗಳು ಖಾಲಿದೆ. ನಂತರ ದಾವಣಗೆರೆ ಜಿಲ್ಲೆ 216 ಹುದ್ದೆಗಳು, 200 ಹುದ್ದೆಗಳು ಭರ್ತಿಯಾಗಿವೆ, 16 ಹುದ್ದೆಗಳು ಖಾಲಿ ಹುದ್ದೆಗಳು ಇವೆ. ನಂತರ ಧಾರವಾಡ 138, 131 ಹುದ್ದೆಗಳು ಭರ್ತಿಯಾಗಿವೆ, 7 ಹುದ್ದೆಗಳು ಖಾಲಿದ್ದೇವೆ. ಗದಗ 155, ಅದರಲ್ಲಿ 146 ಹುದ್ದೆಗಳು ಭರ್ತಿಯಾಗಿರುವಂಥ ಹುದ್ದೆಗಳು, 9 ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು. ನಂತರ ಹಾಸನ ಇಲ್ಲಿ 419, 383, ಅದರಲ್ಲಿ 36 ಹುದ್ದೆಗಳು ಖಾಲಿ ಇದ್ದಾವೆ. ಹಾವೇರಿ 197, 174 ಹುದ್ದೆಗಳು ಭರ್ತಿಯಾಗಿವೆ, 23 ಹುದ್ದೆಗಳು ಖಾಲಿವೆ. ಕಲಬುರಗಿ 338, ಅದರಲ್ಲಿ 299 ಹುದ್ದೆಗಳು ಭರ್ತಿಯಾಗಿವೆ, ಖಾಲಿ ಇರುವಂಥ ಹುದ್ದೆಗಳು 39. ಕೊಡಗು ಜಿಲ್ಲೆ 55, 49 ಹುದ್ದೆಗಳು ಭರ್ತಿಯಾಗಿವೆ, 6 ಹುದ್ದೆಗಳು ಖಾಲಿವೆ. ಕೋಲಾರ 259, 216 ಹುದ್ದೆಗಳು ಭರ್ತಿಯಾಗಿವೆ, 43 ಹುದ್ದೆಗಳು ಖಾಲಿವೆ. ಕೊಪ್ಪಳ 166, 129 ಹುದ್ದೆಗಳು ಭರ್ತಿ, 37 ಹುದ್ದೆಗಳು ಖಾಲಿದಾವೆ. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ 211, 8 ಹುದ್ದೆಗಳು ಖಾಲಿದ್ದಾವೆ. ಮೈಸೂರು 585, 542 ಹುದ್ದೆಗಳು ಭರ್ತಿಯಾಗಿವೆ, 43 ಹುದ್ದೆಗಳು ಖಾಲಿವೆ. ರಾಯಚೂರು 191, 137 ಹುದ್ದೆಗಳು ಭರ್ತಿ, 54 ಹುದ್ದೆಗಳು ಖಾಲಿ ಹುದ್ದೆಗಳು. ರಾಮನಗರದಲ್ಲಿ 191 ಹುದ್ದೆಗಳು, ಅದರಲ್ಲಿ 173 ಹುದ್ದೆಗಳು ಭರ್ತಿಯಾಗಿವೆ, 18 ಹುದ್ದೆಗಳು ಖಾಲಿದೆ. ಶಿವಮೊಗ್ಗ ಜಿಲ್ಲೆ 328 ಹುದ್ದೆಗಳು, 276 ಹುದ್ದೆಗಳು ಭರ್ತಿಯಾಗಿವೆ, 52 ಹುದ್ದೆಗಳು ಖಾಲಿವೆ. ತುಮಕೂರು 362, ಅದರಲ್ಲಿ 346 ಹುದ್ದೆಗಳು ಭರ್ತಿಯಾಗಿವೆ, 16 ಹುದ್ದೆಗಳು ಖಾಲಿವೆ. ನಂತರ ಉಡುಪಿ ಜಿಲ್ಲೆಯಲ್ಲಿ 211 ಹುದ್ದೆಗಳು, ಅದರಲ್ಲಿ 191 ಹುದ್ದೆಗಳು ಭರ್ತಿಯಾಗಿವೆ, ಇಲ್ಲಿ 20 ಹುದ್ದೆಗಳು ಖಾಲಿದೆ. ನಂತರ ಉತ್ತರ ಕನ್ನಡ ಇಲ್ಲಿ 255 ಹುದ್ದೆಗಳು, ಅದರಲ್ಲಿ 208 ಹುದ್ದೆಗಳು ಭರ್ತಿಯಾಗಿರುವಂಥ ಹುದ್ದೆಗಳು, 47 ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು. ವಿಜಯನಗರ ಜಿಲ್ಲೆ 94 ಹುದ್ದೆಗಳು, ಅದರಲ್ಲಿ 84 ಭರ್ತಿಯಾಗಿರುವಂಥ ಹುದ್ದೆಗಳು, 10 ಖಾಲಿ ಇರುವಂಥ ಹುದ್ದೆಗಳು. ಯಾದಗಿರಿ 139, ಅದರಲ್ಲಿ 90 ಹುದ್ದೆಗಳು ಭರ್ತಿಯಾಗಿವೆ, 49 ಹುದ್ದೆಗಳು ಖಾಲಿವೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಮತ್ತು ಭರ್ತಿಯಾಗಿರುವಂತಹ ಒಂದು ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳ ಒಂದು ಮಾಹಿತಿ ಇದಾಗಿದೆ. ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದರೆ 7187 ಹುದ್ದೆಗಳು, ಅದರಲ್ಲಿ 6295 ಹುದ್ದೆಗಳು ಭರ್ತಿಯಾಗಿರುವಂಥ ಹುದ್ದೆಗಳು, ಖಾಲಿ ಇರುವಂಥ ಹುದ್ದೆಗಳು 892 ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗಳಿಗೆ ಶೀಘ್ರದಲ್ಲೇ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳ ಒಂದು ನೇಮಕಾತಿ ನಡೆಯುತ್ತದೆ. ಹಾಗಾಗಿ ಈಗಲಿಂದನೇ ಈ ಹುದ್ದೆಗಳಿಗೆ ಯಾರು ಸಂಬಂಧಿಸಿದರೋ ಅವರೆಲ್ಲ ಈಗಲಿಂದನೇ ಸ್ಟಡಿ ಮಾಡಿದರೆ ಒಳ್ಳೆಯದಾಗುತ್ತೆ. ಇಲ್ಲಿ ಕಾಲೇಜ್ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಈ ಹುದ್ದೆಗಳು ಖಾಲಿರೋದು. ಇದೇನಪ್ಪ ಅಂದರೆ ಇದು ಜಿಲ್ಲಾವಾರು ಬೋಧಕರ ಒಂದು ಜಿಲ್ಲಾವಾರು
ಹುದ್ದೆಗಳ ಒಂದು ವಿವರ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.